ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಬರ್ಡೇ ಇತ್ತು ಫ್ರೆಂಡ್ದು, ಹಾಗಾಗಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಬರೋಣ ಅಂತ ಫ್ರೆಂಡ್ಸ್ ಎಲ್ಲರೂ ಹೋಗ್ತಾ ಇದ್ದೀವಿ. ನಾನೇ ಚರಿ ಬೈಕಲ್ಲಿ ಹೋಗ್ತೀವಿ, ಇನ್ನೆಲ್ಲರೂ ಹಾಗೆ ಬರ್ತಾರೆ. ಮನೆ ಹತ್ರನೇ ಹೋಗ್ತಾ ಇದ್ದೀವಿ ಡೈರೆಕ್ಟು. ಸೊ ಇವತ್ತು ಸಂಜೆ ಗಾಡಿ ಪೂಜೆ ಬೇರೆ ಮಾಡಿಸ್ಬೇಕು. ಇವತ್ತು ಶುಕ್ರವಾರ, ಆಷಾಢ ಲಾಸ್ಟ್ ಶುಕ್ರವಾರ ಅಲ್ವಾ, ಸೊ ಹಂಗಾಗಿ ಇವತ್ತು ಗಾಡಿ ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಸದ್ಯಕ್ಕೆ ಹೋಗಿ ಕೇಕ್ ಕಟ್ ಮಾಡಿಸಿ ಬರೋಣ. ಆಮೇಲೆ ಸಂಜೆ ವೆಂಕಿ ಆಫೀಸಿಂದ ಬಂದಮೇಲೆ, ಗಾನೋ ಬಂದಮೇಲೆ ಹೋಗಿ ಗಾಡಿ ಪೂಜೆ ಮಾಡಿಸ್ಬೇಕು. ಆ್ಯಂಡ್ ಇವಾಗ ಟೈಮು 12:15. ಇಲ್ಲಿಂದ ಒಂದು ಜಸ್ಟ್ 5 ಮಿನಿಟ್ಸ್ ಆಗುತ್ತೆ ಅವ್ರ ಮನೆ. ಹಾಗಾಗಿ ಬೈಕಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಇವಾಗ ಹೋಗಿ ಕೇಕ್ ಕಟ್ ಮಾಡಿಸಿ ಬರ್ತೀನಿ. ನೆನ್ನೆಲ್ಲ ಶಾಪಿಂಗ್ ಮಾಡ್ಕೊಬಂದು ಗಿಫ್ಟು ಸೀರೆ ತೊಗೊಬಂದಿದ್ದೀನಿ. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ, ಓಪನ್ ಮಾಡ್ತೀನಲ್ಲ ಅವಾಗ. ಸರಿ ನೋಡಿ, ಗಾನೋ ಇನ್ನೇನು ಸ್ಕೂಲ್ಗೆ ಹೋಗಿದ್ದಾನೆ. ಚರಿ ನಾನು ಇಬ್ಬರೇ, ಎಲ್ಲೋದ್ರೂ ಚರಿ ನಾನು ಇಬ್ಬರೇ. ಇವಾಗ ಇನ್ನೊಂದು ಸ್ವಲ್ಪ ದಿನ ಆದರೆ ಬ್ಯಾಗಲ್ಲಿ ಕೂರೋದೇ ಇಲ್ಲ ಅನಿಸುತ್ತೆ. ಬ್ಯಾಗ್ ಆಲ್ರೆಡಿ ಅವನಿಗೆ ಸ್ವಲ್ಪ ಟೈಟ್ ಆಗ್ತಾಯಿದೆ. ಇನ್ಮೇಲೆ ಹಿಂಸೆ ಅನಿಸುತ್ತೆ ಅವನ್ನ ಕರ್ಕೊಂಡು ಹೋಗೋದು. ನೋಡಿ ಅವನ ಸರಿ ಅರ್ಧ ಬ್ಯಾಗ್ ತಿಂದಾಕಿರ್ತಾನೆ ಮನೆಗೆ ಹೋಗೋಷ್ಟರಲ್ಲಿ. ಎಸ್ ಫ್ರೆಂಡ್ಸ್, ಇವಾಗ ಹೋಗಿ ಅವ್ರ ಮನೆಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸುಸ್ತಾಗುತ್ತೆ. ಎಸ್, ನಾನು ಬೆಳಗ್ಗೆ ಕೇಕ್ ಕಟ್ ಮಾಡಿಸ್ಬರ್ತೀನಿ ಅಂತ ಹೋಗಿದ್ನಲ್ವಾ, ಅಲ್ಲಿ ಅವಳು ಇರಲಿಲ್ಲ, ಹಾಸನ್ಗೆ ಹೋಗಿದ್ಲು. ಹಾಗಾಗಿ ಮನೆಗೆ ರಿಟರ್ನ್ ಬಂದಿದ್ವಿ. ಇವಾಗ ಗಾನವು ನಾನು ಹೋಗ್ತಾ ಇದ್ದೀವಿ. ಗಾನ ಇಲ್ಲ ಬಾ, ಇವಾಗ ಬಂದಿದ್ದಾರಂತೆ. ಸೊ ಹಂಗಾಗಿ ಇವಾಗ ಹೋಗಿ ಕೇಕ್ ಕಟ್ ಮಾಡಿಸ್ಬರ್ಬೇಕು. ಆ್ಯಂಡ್ 6 ಗಂಟೆಗೆ ಪೂಜೆಗೆ ಬೇರೆ ಹೋಗೋಣ ಅಂದ್ಕೊಂಡಿದ್ವಿ, ಗಾಡಿ ಪೂಜೆ ಮಾಡಿಸೋದಕ್ಕೆ. ಸೊ ಅಷ್ಟರಲ್ಲಿ ಬೇಗ ಬರಬೇಕು, ಹೋಗಿ ಕಟ್ ಮಾಡಿಸಿ. ಕೇಕ್ ಬೇರೆ ತಗೊಬೇಕಂತೆ ನಾನೇ. ಇಲ್ಲಿ ಕೇಕ್ ಇದೆಯಲ್ವ ಗೊತ್ತಿಲ್ಲ, ನೋಡೋಣ, ಕೇಳ್ತೀನಿ. ಇದ್ರಲ್ಲೇ ತಗೊಂಡು ಹೋಗೋಣ. ಹಾಂ, ಹೋಗ್ತಾ ಅಂದವೆ ನಾನೇ ಕೇಕ್ ತಗೊಂಡು ಹೋಗ್ತಾ ಇದ್ದೀನಿ. ಕೇಕು ನನಗೆ ಬ್ಲ್ಯಾಕ್ ಫಾರೆಸ್ಟ್ ಬೇಕಿತ್ತು, ಬಟ್ ಅದು ಸಿಗಲಿಲ್ಲ. ರೆಡ್ ವೆಲ್ವೆಟ್ ಸಿಕ್ತು. ಸೊ ಹಂಗಾಗಿ ಅದನ್ನೇ ತಗೊಂಡು ಇಲ್ಲಿಂದ ಹೊರಟೆ. ಇವಾಗ ಫೋಟೋ ತೆಗೀರಿ ಯಾರ, ವಿಶ್ ಮಾಡ್ರಾ. ಸೋಮ್ಯಕ್ಕೆ ಚೆನ್ನಾಗಿ ವಿಶ್ ಮಾಡಿದ್ದು. ಹ್ಯಾಪಿ ಬರ್ತ್ಡೇ ಟು ಯು, ಸಿಂಗ್ ಟು ಮಮ್ಮಿ ಟು ಯು. ಅದಕ್ಕೆ ಕಿವಿತಿಯೇ ಡಿಸ್ಟೆನ್ಸ್ ದೂರ ಆಯ್ತು. ಇಲ್ಲಿ ನೋಡಿ, ಸ್ಮೈಲ್. ಕರೆಕ್ಟಾಗಿ ನಿನ್ ಕಡೆ ಬಾಯ್ ಹಿಂಗಿಂಗ್ ತೆಗ್ಯೋ, ಹಿಂಗಿಂಗ್ ತೆಗ್ಯೋ. ಇಲ್ಲಿ ನೋಡಿ, ನಿಂತ್ಕೊಂಡ್ರೆ ಅಪ್ಪ ಹಿಂಗಿಂಗ್ ತೆಗ್ಯೋ. ಬರ್ಡೇ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ 6 o'clock ಆಗೋಗಿತ್ತು. ಅಷ್ಟರಲ್ಲಿ ವೆಂಕಿ ಕೂಡ ಬಂದಿದ್ದ. ಹಾಗಾಗಿ ಇವಾಗ ಗಾಡಿ ಪೂಜೆ ಮಾಡಿಸ್ಲಿಕ್ಕೆ ಅಂತ ಹೊರಟ್ವಿ. ಇಲ್ಲೇ ಆಂಜನೇಯ ದೇವಸ್ಥಾನದ ಹತ್ರ ಮಾಡಿಸೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಅದು ಹಿಂದೆಗಡೆ ಜೋರಾಗಿ ಹಾಕೋಣ, ಜೋರಾಗಿ ಹೇಳ್ಕೊಳ್ಳಿ. ಯಾವಾಗ ತೆಗಿಯೋಣ ನೋಡಿ.
ಏನೈತೈತಲ್ಲ ಸ್ಲಿಪ್ಪರ್ ಬಿಡುತ್ತಂದು ಸೈಡಿಗೆ ಎಲ್ಲರೂ ಸ್ಲಿಪ್ಪರ್ ಬಿಟ್ಟಿಲ್ಲ. ತೆಗಿಲೈತಾ ಕಂದ ಅದನ್ನೇ ಮಾಡ್ತಾ ಇರೋದು. ಹಸಿನೂಲ್ ಇಲ್ವಾ? ಅಲ್ಲಿ 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 ಬಾಗಲ್ ತೈತ್ ನೋಡಿ, ಅದ್ರಲ್ಲೊಂದು ಸ್ವಲ್ಪ ಮುಗೀತು. ಇವಾಗ ಟೈಮು 9 o'clock ಆಗಿದೆ. ಊಟಕ್ಕೆ ಇವತ್ತು ಚಪಾತಿ ಮತ್ತು ಪಲ್ಯ ಮಾಡಿದೆ, ಅಮ್ಮ ಊಟ ಮಾಡಬೇಕು. ಆ್ಯಂಡ್ ನಾನು ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಬಾಯ್.